ಡಿಜೆ ಸೌಂಡ್ ಬ್ಯಾನ್ ಜಿಲ್ಲಾಧಿಕಾರಿ ಮಹತ್ವದ ಆದೇಶ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಇವತ್ತು ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರು, ದೊಡ್ಡ ಕಾರ್ಯಕ್ರಮಗಳಿದ್ರು, ಎಲ್ಲ ಕಡೆ ಕೂಡ ಕರ್ಕಶವಾದಂತಹ ಶಬ್ದ ಇರುವಂತಹ ಡಿಜೆ ಸೌಂಡ್ಗಳು ವಿಪರೀತವಾಗಿವೆ. ಅದು ಹಳ್ಳಿಯಿಂದ ಹಿಡಿದು ನಗರದ ತನಕ ಪ್ರತಿಯೊಂದು ಊರಲ್ಲಿ ಕೂಡ ಡಿಜೆ ಇಲ್ಲದಿದ್ದರೆ ಅದು ಕಾರ್ಯಕ್ರಮವೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಡಿಜೆಗೆ ಮಾರು ಹೋಗಿದ್ದಾರೆ ನಮ್ಮ ಯುವ ಜನತೆ. ಗಣಪತಿ ಹಬ್ಬನೇ ಇರಲಿ, ಕನ್ನಡ ರಾಜ್ಯೋತ್ಸವನೇ ಇರಲಿ, ಅಥವಾ ಯಾವುದೇ ಧರ್ಮ ಆಗಿರಲಿ, ಅದು ಹಿಂದೂ ಮುಸ್ಲಿಂ ಯಾವುದೇ ಧರ್ಮಗಳಾಗಿದ್ರು ಕೂಡ ಅವರವರ ಆಚರಣೆಗಳಲ್ಲಿ ಡಿಜೆ ಸೌಂಡ್ ವಿಪರೀತವಾಗಿದೆ. ಇದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಷಯವೇ. ಡಿಜೆ ಸೌಂಡು ಕೂಡ ಕೆಲವೊಂದಿಷ್ಟು ಸಮಯದಲ್ಲಿ ಧಾರ್ಮಿಕ ಗೊಂದಲಗಳಿಗೂ ಕೂಡ, ಧಾರ್ಮಿಕ ವಿವಾದಗಳಿಗೂ ಕೂಡ ಕಾರಣ ಆಗುತ್ತೆ. ಅವ್ರ ಸಮುದಾಯದವ್ರು ಹಾಕ್ತಾರೆ, ಇವರು ಸಮುದಾಯದವ್ರು ಹಾಕ್ತಾರೆ, ನಾವು ಹಾಕೋಕ್ ಅವಕಾಶ ಇಲ್ವಾ ಅನ್ನುವಂತಹ ಕೆಲವೊಂದಿಷ್ಟು ವಿಚಾರಗಳು ಕೇಳಿ ಬರುತ್ತೆ. ಅವರವರ ಮಧ್ಯೆನೇ ಕೆಲವೊಂದಿಷ್ಟು ಸಲ ಆಕ್ರೋಶಗಳು ವ್ಯಕ್ತ ಆಗುತ್ತೆ. ಆದ್ರೆ ಇಲ್ಲಿ ಓರ್ವರು ಇಂತಹ ಸಂದರ್ಭದಲ್ಲಿ ಕೂಡ ಡಿಜೆಯನ್ನ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಅದು ಯಾರು ಅಂತ ಹೇಳಿದ್ರೆ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಏನ್ ಹೇಳಿದಾರೆ ಅಂದ್ರೆ, ಬೆಳಗಾವಿ ಜಿಲ್ಲೆಯಾದ್ಯಂತ ಡಿಜೆ ಸೌಂಡ್ಗೆ ಅವರು ನಿಷೇಧವನ್ನ ಹೇರಿಲ್ಲ, ಜೊತೆಗೆ ನಿಯಮಿತವಾಗಿ ಬಳಸಿ, ಅತಿಯಾದಂತಹ ಸೌಂಡ್ ಬೇಡ, ಇಂತಿಷ್ಟು ಸಮಯವನ್ನ ತೆಗೆದುಕೊಳ್ಳಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯ ತನಕ ಡಿಜೆ ಸೌಂಡ್ಗೆ ಬ್ರೇಕ್ ಹಾಕಿದ್ದಾರೆ. ಅಂದ್ರೆ ನಗರವೇ ಇರಲಿ ಅಥವಾ ಹಳ್ಳಿಯೇ ಇರಲಿ, ಯಾವುದೇ ಕಾರ್ಯಕ್ರಮಗಳು ಇದ್ರೂ ಕೂಡ ಮಿತವಾಗಿ ಸೌಂಡ್ಸ್ ಗಳನ್ನ ಬಳಸಿ, ಎಷ್ಟು ಡಿಸೇಬಲ್ ಕಾನೂನಿನ ಅಥವಾ ಪೊಲೀಸರು ಎಷ್ಟು ಹೇಳಿರ್ತಾರ, ಎಷ್ಟು ಸೌಂಡ್ ಅಲ್ಲಿ ಇಡಬೇಕು ಅಷ್ಟನ್ನ ಮಾತ್ರ ಇಡಿ ಅಂತ ಹೇಳಿ ಅವರು ಆದೇಶವನ್ನ ಮಾಡಿದ್ದಾರೆ. ಒಂದು ವೇಳೆ ತಪ್ಪಿದ್ರೆ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗತ್ತೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅವರೇನು ಇದನ್ನ ವೈಯಕ್ತಿಕವಾಗಿ ಅಥವಾ ಅವರೇ ವಿಚಾರ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಅಲ್ಲ. ಜೊತೆಗೆ ಪೊಲೀಸ್ ಆಯುಕ್ತರು, ಸಾರ್ವಜನಿಕರು ಕೊಟ್ಟಂತಹ ಒಂದಿಷ್ಟು ವರದಿಯ ಮೂಲಕ, ಕೊಟ್ಟಂತಹ ದೂರುಗಳ ಮೂಲಕ ಆಧಾರವಾಗಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕೇವಲ ಯಾವುದೇ ಒಂದು ಧಾರ್ಮಿಕತೆಯ, ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ಜಾತಿಯನ್ನು ಅವರು ಟಾರ್ಗೆಟ್ ಮಾಡಿದ್ದಂತೂ ಅಲ್ವೇ ಅಲ್ಲ. ಅವರು ಆ ನಿರ್ಧಾರದ ಮೂಲಕ ಈ ಆದೇಶವನ್ನು ಹೊರಡಿಸಿದ್ದಾರಂತೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳು ಆಗುತ್ತೆ, ಅತಿ ಹೆಚ್ಚು ಸಮುದಾಯಗಳು ಕಾರ್ಯಕ್ರಮ ಮಾಡುತ್ತೆ, ಬಹಳಷ್ಟು ಜಾತ್ರೆ, ಹಬ್ಬ ಹರಿದಿನಗಳು ಮಾಡ್ತಾರೆ. ಅಷ್ಟೇ ಯಾಕೆ, ಆ ಜಿಲ್ಲೆ ಮಾತ್ರ ಅಂತಲ್ಲ, ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಏನಂತ ಹೇಳಿದ್ರೆ ಇವತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಮಾಡ್ತಾರೆ. ಯಾವುದೇ ಒಂದು ಉದಾಹರಣೆ ಕಾರ್ಯಕ್ರಮ ತೆಗೆದುಕೊಂಡು ನೋಡಿದ್ರು ಕೂಡ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹಾಡುಗಳು ಇರೋದೇ ಇಲ್ಲ ಅಲ್ಲಿ. ಅದನ್ನ ಹೊರತುಪಡಿಸಿಯೇ ಬೇರೆ ಯಾವುದೋ ಒಂದು ಅರ್ಥ ಇಲ್ಲದಂತಹ ಅಶ್ಲೀಲವಾದಂತಹ ಹಾಡುಗಳಿಗೆ ಹಾಕಿ, ಡಿಜೆ ಸೌಂಡ್ಗಳಿಗೆ ಹಾಕಿ ಯುವಕರು, ಬಹಳಷ್ಟು ಜನ ಯುವಕರಾಗಿರ್ಬೋದು, ಯುವ ಜನತೆ ಆಗಿರ್ಬೋದು, ಇಲ್ಲಿ ಎಲ್ಲರೂ ಕೂಡ ಹುಚ್ಚೆದ್ದು ಕುಣಿಯುವಂತಹ ಜಾಸ್ತಿ ಕಾಣುತ್ತೆ. ಅದು ಕೂಡ ಕೊಟ್ಟಂತ ಸಮಯದಲ್ಲಿ ಅವರು ಡಿಜೆನ ಮುಗಿಸುವುದಿಲ್ಲ, ಇಡೀ ರಾತ್ರಿ ಈ ಡಿಜೆನ ಹಾಕ್ತಾ ಇರ್ತಾರೆ. ಇದರಿಂದಾಗಿ ಏನಾಗುತ್ತೆ, ವಯಸ್ಸಾದಂತಹ ಜನರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ಸಣ್ಣ ಮಕ್ಕಳ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ. ಶಾಲೆ ಅಥವಾ ಕಾಲೇಜ್ಗೆ ಹೋಗುವಂತ ಮಕ್ಕಳು ಅಭ್ಯಾಸ ಮಾಡಬೇಕಾದ್ರೆ ರಾತ್ರಿ ಹೊತ್ತಿನಲ್ಲಿ ಅವರಿಗೂ ಕೂಡ ತೊಂದರೆ ಆಗುತ್ತೆ. ಪರೀಕ್ಷಾ ಸಮಯದಲ್ಲಂತೂ ಕೇಳೋದೇ ಬೇಡ, ಆ ಡಿಜೆನ ಹಾಕಿದ್ರೆ ಬಹಳಷ್ಟು ವಿಪರೀತ ಆಗುತ್ತೆ. ಕೇಳೋಕೆ ಹೋದ್ರೆ ನೀನ್ ಯಾರು, ನಾವು ಸಾರ್ವಜನಿಕ ಪ್ರದೇಶದಲ್ಲಿ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳು ಕೂಡ ಬಹಳಷ್ಟು ಜನರಿಗೆ ಕೇಳಲ್ಪಟ್ಟಿದೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಲಿಮಿಟೆಡ್ ಆಗಿ ಡಿಜೆನ ಬಳಸಿ ಅಂತೇಳಿ ಈ ಒಂದು ಆದೇಶವನ್ನ ನೀಡಿದ್ದಾರೆ. ಇದೇ ರೀತಿಯ ಆದೇಶ ಇಡೀ ರಾಜ್ಯಾದ್ಯಂತ ಜಾರಿಗೆ ಬರಬೇಕಾ ಬೇಡ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ಹೇಳಿ. ಇದೊಂದು ಡಿಜೆ ಸೌಂಡ್ ಬಗ್ಗೆ ಹೇಳುವಂತಹ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲ್ಮೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.